ಮೇ 7ಕ್ಕ ಇಲೆಕ್ಷನ್ ಐತಿ. ಯಾವ ಪಕ್ಷ ಏನಾಗುತ್ತೆ ಎಂಬಲ್ಲ. ಏನ ಬೈಲೆ ಬೈಲೆ ಯಾಕೆ ಏನು ಟಿಪ್ ಟಾಪ್ ಹಾಕಿ ಸೆಲ್ ಹೊಂಟಿ ಈಗ? ಏನಿಲ್ಲಣ್ಣ, ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಎಲ್ಲರೂ ದೋಸ್ತುಗಳು ಕೂಡಿ ಹಾಂ ಗೋವಾ ಟ್ರಿಪ್ ಹೊಂಟಿವಿ. ಗೋವಾ ಕೊಂಡ್ರಿ? ಹಾಂ. ಅಲ್ಲೂ ಹುಚ್ಚ, ಮೇ 7ಕ್ಕ ಮತದಾನ ಐತಿ, ಲೋಕಸಭಾ ಇಲೆಕ್ಷನ್ ಐತಿ. ನೀ ಇಂಥದ್ದು ಬಿಟ್ಕೇಸ ಗೋವಾ ಕೊಂಟೆ ಅದು ಕೊಂಟೆ ಅಂದ್ರೆ ಹೆಂಗು? ಮತ್ತು ಇಲ್ಲಿ ಹೋಟ್ ಹಾಕೋರು ಯಾರು? ನಿಮ್ದು ಪ್ರಜಾಪ್ರಭುತ್ವ ದಿನ ಐತಿದು. ನಿಮ್ಮ ಹೋಟ್ ನೀವು ಹಾಕ್ಲಿಕ್ಕೆ ಹೆಂಗೋ? ನಿಮ್ಮ ಮತ ನಿಮ್ಮ ಹಕ್ಕು ಇದು ಎಲ್ಲ ಇದು. ಹಾಂ, ಆಯ್ತು. ಗೋವಾಕ್ಕೆ ಹೋಗ್ಕಿಂತಿ ಎಷ್ಟು ಶಾನೆ ಅದೆಯಪ್ಪ ನೀ. ಅಲ್ಲೂ ಯಾರು ಹೋಗಿರ್ತಾರೆ ಅಂತ ತಡಿಕೆ ಹೇಳ್ಬೇಕು. ನಿಮ್ಮ ಮತ ನಿಮ್ಮ ಹಕ್ಕು, ನೀವು ಹಕ್ಕು ಇರ್ತೈತಿ, ಪ್ರಜಾಪ್ರಭುತ್ವ ಐತಿದು. ಏನು ಹೋಟು ಕಳ್ಕೊಬಾರ್ದಿದ ನಾವು. ಒಂದೊಂದು ಮತ ಒಂದೊಂದು ಒಬ್ಬನು ಪ್ರಜೆನ ಇದು ಮಾಡ್ತೈತೆ ಗೊತ್ತಿಲ್ಲ. ಆಯ್ತು, ನಾನು ಓಟ್ ಮಾಡಿಬಿಟ್ಟು ನಂತರ ಹಾಂ, ಹೋಗ್ಬೇಡ ಗೋವಾಕ್ಕೆ. ಏನು ಹೋಟ್ ಹಾಕ್ಯ ಸೋನಿ ಹೇಳ್ಯಾರ. ರಮೇಶ, ಓ ಸರ, ಬಾರಪ್ಪ. ಏನು ಯಾಕಡೆ ಹೊಂಟಿ? ಸರ ಧರ್ಮಸ್ಥಳ ಕುಕ್ಕೆ ಟೂರ್ ಮಾಡಕ್ ಹೊಂಟೇವಿ ಸರ, ಫ್ಯಾಮಿಲಿ ಎಲ್ಲ. ಎದಕ್ಕೆ? ಏನು ಸರ, ಈಗ ಸುಟ್ಟಿ ಐತಿ ರೇಟ, ಹಾಂ, ಸುಮ್ ತಿರ್ಗಾಡಿ ಬರ್ಬೇಕು ಮನ್ಯಾಗ ಫ್ಯಾಮಿಲಿ ಕರ್ಕೊಂಡ. ಅಲ್ಲಪ್ಪ, ಮೇ 7ಕ್ಕ ಮತದಾನ ಐತಿ, ಲೋಕಸಭಾ ಚುನಾವಣೆ ಐತಿ, ಇಲೆಕ್ಷನ್ ಇಲೆಕ್ಷನ್ ಬಿಟ್ಟು ಹೋಗೋ. ಅದ ಏನ್ ಹೇಳ್ರಿ ಎಲ್ಲ ಗದ್ದಲಾಗ ಈಗ ಸೂಟಿ ಇರ್ತಾವು. ಅಲ್ಲೋ ಸೂಟಿ ಪ್ರಶ್ನೆ ಅಲ್ಲಪ್ಪ, ನಾ ಹೇಳೋದು ಅರ್ಥ ಮಾಡ್ಕೋ. ಪ್ರಜಾಪ್ರಭುತ್ವ ಐತಿ ಅದು. ನಿಮ್ಮ ಮತ ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ, ಒಂದು ಮತಕ್ಕೆ ಎಷ್ಟು ಕಿಮ್ಮತ್ ಇರುತ್ತೆ ಅಂತ ಗೊತ್ತಾತ ನಿಮ್ಗೆ? ಹಾ, ಮತ್ ಹೋಟ್ ಹಾಕ್ಲಾರ ನೀವು ಟೂರ್ ಹೋದ್ನೆ ಅಲ್ಲಿ ಹೋದ್ನೆ ಅಂತ ಹೆಂಗಪ್ಪ? ಎಷ್ಟೋ ಮಂದಿ ಹಿಂಗ ಮಾಡ್ತಾರ. ಸಿಟಿ ಆಗದ ಸುಟಿ ಬಿಡ್ತದ ಅಂದ್ರೆ 2 ದಿವ್ಸ ನೋಡ್ಕೊಂಡ್ ಕೇಸ ಇಲೆಕ್ಷನ್ ದಿವ್ಸ ಓಡಿ ಹೋಗ್ಬಿಡ್ತಾರ. ಧರ್ಮಸ್ಥಳಕ್ಕೆ ಹೋದ್ನೆ, ಗೋವಾಕ್ ಹೋದ್ನೆ, ದಾಂಡೇಲ್ಕ್ ಹೋದ್ನೆ, ಬರೀದ ಮಾಡ್ತಾರ. ಮತ್ ನೀನು ಹಿಂಗಾದ್ರೆ ಹೆಂಗ ಹೋತಮ್ಮ? ಆಯ್ತಾನ ಹೋಗ್ಬಾರ್ದಂಗ. ಏನ ಮತದಾನ ನಿನ್ನ ಹಕ್ಕು, ನಿಮ್ಮ ಹಕ್ಕು. ಪ್ರತಿಯೊಬ್ಬರಿಗೂ ಮತದಾನ ಮಾಡೋ ಹಕ್ಕು ಇರತ್ತೆ. ಏನ ಪ್ರಜಾಪ್ರಭುತ್ವ ಅಂದ್ರ ಏನ ತಿಳ್ಕೊಂಡು ಎಲ್ಲಾರು ನಾವು ಕೂಡಿ ಒಬ್ಬನ ಆಳಿಸ್ಕೊಡೋದಿರುತ್ತೆ. ಮತ್ ಎಲ್ಲರಿಗೂ ನಮಸ್ಕಾರ. ಇದೇ ಮೇ 7ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಇದೆ. ದಯವಿಟ್ಟು ಎಲ್ಲರೂ ತಪ್ಪದೆ ಮತದಾನ ಮಾಡಿ. ಯಾವುದೇ ಕಾರಣಕ್ಕೂ ಅವರ ಸರಾಯಿ ಕುಡಿತ ಚಟಕ್ಕೆ, ಅವರ ಹಣದ ದುಷ್ಟ ಚಟಕ್ಕೆ ಹೋಗಬೇಡಿ. ನಿಮ್ಮ ಸ್ವಚ್ಛ ಮನಸ್ಸಿನಿಂದ ಒಬ್ಬರಿಗೆ ಮತದಾನ ಮಾಡಿ. ನಿಮ್ಮ ಹಕ್ಕು, ನಿಮ್ಮ ಮತ. ಮೇ 7 ಲೋಕಸಭಾ ಚುನಾವಣೆ, ಮತದಾನ ಮಾಡಿ ಎಲ್ಲರೂ